ನೋಡ್ರಪ್ಪ ಬರೇ ಗೊಬ್ಬರ ಅಂದ್ರ ನಮ್ ಕೈ ಕೊಡಕ್ ಆಗಂಗಿಲ್ಲ, ಜೊತೆಗೆ ಟಾಣಿಕ ತಗೊಂಡ್ಲೇಬೇಕು. ನಿಮಗೆ ತಗೊಳಕ್ ಆಗಿಲ್ಲ ಅಂದ್ರೆ ಇಲ್ಲದ ಜಾಗ ಖಾಲಿ ಮಾಡಿ. ಅಲ್ರಿ ಗೊಬ್ಬರ ಜೊತೆಗೆ ಏನ್ ಟಾಣಿಕ ತಗೋಬೇಕಂತ ಗೌರ್ಮೆಂಟ್ ಏನ್ ರೂಲ್ಸ್ ಮಾಡೈತಾ? ರೂಲ್ಸ್ ಗೀಲ್ಸ್ ಅಂತ ಮುಕ್ಕಾಲ ಮಾತಾಡಕ್ ಮಾಡ. ನಿನ್ ಬೇಕಿದ್ರ ತಗ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡು. ಅಲ್ಲದ ನೀ ಏನ್ ಮಾತಾಡಕತ್ತಿ ನೀನು? ಅಲ್ಲ ಈಗ ಗೊಬ್ಬರ ಬೀಜ ಅಂತ ಹೇಳಿ ಭೂಮಿಯಾಗಿಟ್ಟೆಲ್ಲ ಬರೆಕಾಯಿ ಆಗಿವೆ. ಈಗ ಅಲ್ಲ ಇನ್ನೊಂದ್ 100 ರೂಪಾಯಿಕಿನಪ್ಪ 2 ಚೀಲ ಗೊಬ್ಬರ ಬಂದ್ಬಿಡ್ತಲ್ಲ ನನಗೆ. ಬಾಣ ಆಯ್ತು ಒಂದ್ ಅಂಗಡಿ ಅಲ್ಲ, ಮುಂದೆ ಅಂಗಡಿ ಅದ, ಹೋಗಂಬ. ನೋಡಪ್ಪಣಿ ರೊಕ್ಕ ಅಂತ ನಾವ್ ಸಹಾಯಕತ್ತೀವಿ, ಆ ಗೊಬ್ಬರ ತಾನಕ್ ನಾವ್ ಬಂದಪ್ಪ ಅಂದ್ರ ಗೊಬ್ಬರ ಜೊತೆಗೆ ಟಾಣಿಕ ಅಂತ ಹೇಳಕತ್ತೇನ. ಟಾಣಿಕ ಅಂದ ಮುಖ ಹಾಕನಕನಪ್ಪ. ಇವ್ರೇನಣ್ಣ ಗೊಬ್ಬರದ ಅಂಗಡಿಯರು ದಂಧೆ ಮಾಡಕ್ ಬಿಟ್ರಲ್ಲ, ರೈತರೇನ್ ಸಾಯ್ಬೇಕ ಬದುಕ್ಬೇಕಣ್ಣ. ನೋಡು ಪಣಿ, ಈ ಗೊಬ್ಬರದ ಅಂಗಡಿ ಕಾಲಾಗ ನಾವು ಗೊಬ್ಬರ ಸಿಗಬಲ್ದು, ಗೊಬ್ಬರ ಸಿಗಲ್ದಂಗ ಆದಪ್ಪ ನಮ್ ರೈತರು ಉರ್ಲಿಗಿರ್ಲಿ ಹಾಕಂದ್ ಸಹಾಯ ಪರಿಸ್ಥಿತಿ ಬಂದತಿ ಇವತ್ತು. ಹೂನಣ್ಣ, ಅವ್ರು ಮಾಡೋದು ಕೂಡ ಕರೆಕ್ಟ್ ಐತಿ. ಏನಪ್ಪ ನೀನು ಕೂಡ ಹಂಗ ಮಾತಾಡಕತ್ತಿಯಲ್ಲ? ಅಲ್ಲಣ್ಣ, ಅವರು ಫರ್ಟಿಲೈಸರ್ ಕಂಪನಿ ಕಡೆಯಿಂದ ಅವ್ರೆಲ್ಲ ತಾಂದಿರ್ತಾರ, ಅವ್ರ ಕಮಿಷನ್ ಮೇಲೆ ಅದನ್ನ ಮಾಡ್ತಿರ್ತಾರ, ಅವ್ರು ಮಾಡೋದು ಕೂಡ ಕರೆಕ್ಟ್ ಐತಿ. ಅಲ್ಲಪ್ಪಣಿ ಅದು ಗೌರ್ಮೆಂಟ್ ಪ್ರಕಾರ ರೂಲ್ಸ್ ಐತೆ ಅಂತ ತಗೋಬೇಕನ್ನೋದು. ಅಣ್ಣ, ಯೂರಿಯಾ ಜೊತೆಗೆ ಟಾಣಿಕ್ ತಗೋಬೇಕಂತ ರೂಲ್ಸ್ ಏನಿಲ್ಲ, ಆದ್ರೆ ನೀನ್ ಹೊಲಕ್ಕ ಯೂರಿಯಾನೇ ಗೊಬ್ಬರ ಅನ್ಕೊಂಡು ಯೂರಿಯಾ ಇಲ್ದೆ ಏನು ಬೆಳಕಾಗಲ್ಲ ಅಂತ ನೀನ್ ತಿಳ್ಕೊಂಡೆ ಅಲ್ಲ, ಅದು ರೂಲ್ಸ್ ತಪ್ಪು. ಅದೇ ಹೆಂಗ್ ಹೇಳ್ತೇಣ ನಮ್ದು ತಪ್ಪಂತ? ಹಳೆ ಕಾಲದಾಗಿಂದನ ನಿಮ್ ತಾತ ನಿಮ್ ಮುತ್ತಜ್ಜ ಈ ಫಾರಿನ್ ಕಂಪ್ನಿ ಗೊಬ್ಬರ ನಮ್ ಬದುಕ್ತದಿಲ್ಲ. ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ, ಕುರಿ ಗೊಬ್ಬರ ಅಂತ ಹೇಳಿ ಹೊಲಕ್ ಹಾಕ್ತಿದ್ರ. ಅವಾಗ ನಿಮ್ ಹೊಲ ಎಲ್ಲ ಫಲವತ್ತತೆ ಕಾಪಾಡ್ತದ, ಮಣ್ಣೆಲ್ಲ. ಇವಾಗ ನೀವೇನ್ ಮಾಡಕತ್ತೀರಲ್ಲ, ಈ ಫಾರಿನ್ ಕಂಪ್ನಿ ಔಷಧಿ ಎಲ್ಲ ನಂಬ್ಕೊಂಡು ಹೊಲಕ್ಕ DAP ಹಾಕಿದೆ, ಯೂರಿಯಾ ಹಾಕಿದೆ, ಕಳೆನಾಶಕ ಹಾಕಿದೆ ಅಂತೇಳಿ ಎಲ್ಲ ನೀವು ಹೊಡಕತ್ತೀರಿ ಹೊಲಕ್ಕ. ಈ ತರ ಯೂರಿಯಾ DAP ಅಂತ ಹೇಳಿ ಎಲ್ಲ ನೀವು ಭೂಮಿಲಿ ಹಾಕ್ದಾಗಿಂದ ರೈತನ ಮಿತ್ರ ಎರೆಹುಳ ಅನ್ನೋದು ಕೂಡ ಸಾಯಕತ್ತಾವ. ಇನ್ನೆಲ್ಲಿ ಭೂಮಿ ಫಲವತ್ತತೆ ಬರ್ತೈತಿ? ನೀವೆಲ್ಲ ಆ ಫಾರಿನ್ ಕಂಪ್ನಿ ಔಷಧಿ ನಂಬ್ಕೊಂಡು ಅದನ್ನ ನೀವು ತಂದು ಬೆಳೆಗಳು ಹೊಡ್ಯಾಕತ್ತೀರಿ, ಭೂಮಿ ಎಲ್ಲ ಬರಡಾಕತ್ತೆ, ಆ ಬೆಳೆದದ್ ಬೆಳೆ ವಿಷ ಆಗತ್ತೆ. ಈಗಿನ ಚಿಕ್ಕ ಮಕ್ಕಳಿಗೆಲ್ಲ BP, ಶುಗರ್, ಕ್ಯಾನ್ಸರ್ ಅಂತೇಳಿ ಎಲ್ಲಾ ತರ ರೋಗ ಬರಾಕತ್ತಾವ. ಅಷ್ಟೇ ಯಾಕ, ಮೊನ್ನೆ ಹಾಸನದಾಗ 20ಕ್ಕಿಂತ ಹೆಚ್ಚಿಗೆ ಜನ ಹೃದಯಾಘಾತದಿಂದ ಸತ್ತೋದ್ರು. ಈ ತರದ ಪರಿಸ್ಥಿತಿ ಇಲ್ಲಿಗೆ ನಿಲ್ಬೇಕಂದ್ರ ರೈತರು ಯಾರೆಲ್ಲ ಇದಿರಲ್ಲ ಅವರೆಲ್ಲ ಸಾವಯವ ಕೃಷಿ ಮಾಡ್ರಿ, ದನ ಕರುಗಳನ್ನ ಕಟ್ರಿ, ಕೊಟ್ಟಿಗೆ ಗೊಬ್ಬರ ರೆಡಿ ಮಾಡ್ರಿ. ಆ ಗೊಬ್ಬರ ತಗೊಂಡ ನಿಮ್ ಹೊಲಗಳು ಯಾಕ್ರಿ? ಅವಾಗ ಈ ತರ ಗೊಬ್ಬರದ ಅಂಗಡಿ ಮುಂದೆ ರೈತರುಗಳು ಕ್ಯೂ ನಿಲ್ಲ ತಪ್ತತಿ. ನಿಮಗೆಲ್ಲ ನಾನು ಇನ್ನೊಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ರೈತ ದೇಶದ್ದು ಬೆನ್ನೆಲುಬು ಅಂತಾರ. ನಮಗೆ ಅರಿವಿಲ್ದೇನೆ ನಾವು ದೇಶಕ್ಕ ಸ್ಲೋ ಪಾಯ್ಸನ್ ಕೊಡಕತ್ತೀವಿ. ಅದ್ ಎದರಿಂದ? ಇಂತ ಫಾರಿನ್ ಕಂಪ್ನಿ ಗೊಬ್ಬರ ಔಷಧಿಗಳಿಂದ. ಅಣ್ಣ, ನಾನ್ ಇಷ್ಟೊತ್ತೆಲ್ಲ ಹೇಳಿದ್ನಲ್ಲ, ಅದು ನಿಮಗೆ ಕೈ ಅನಿಸ್ಬೋದು, ಆದ್ರೆ ಇದೇ ಸತ್ಯ. ಇಷ್ಟ ಆದ್ರೆ ಬದಲಾಗ್ರಿ. ಲೇ ಪ್ರಭು, ಹಣ್ಣು ಹೇಳಿದ್ರಾಗೂ ಸತ್ಯ ಐತಲೆ. ಅಲ್ಲಿ ನಮ್ ರೈತರು ಬಾಳೆ ಹೆಂಗಾಗೈತಪ್ಪ ಅಂದ್ರ, ಕೊಂಕಣದಾಗ ಮಗನ ಇಟ್ಕೊಂಡು ಊಟ ತುಂಬಾ ಸುತ್ತರ್ದಂಗ ಆತ್ ನಮ್ ಬಾಳೆ. ಹೌದಣ್ಣ, ಕರೆಕ್ಟ್ ಅಣ್ಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ YouTube ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಜವಾನ್, ಜೈ ಕಿಸಾನ್.